ಆತ್ಮೀಯ ಸ್ನೇಹಿತರೆ, ಭಗವದ್ಗೀತಾ ತರಗತಿಗೆ ಸ್ವಾಗತ. ನಾನು ಗಣಪತಿ ಹೆಗಡೆ, ಸಂಸ್ಕೃತ ಅಧ್ಯಾಪಕ. ಇವತ್ತು ನಾನು 11ನೇ ಅಧ್ಯಾಯದ 36 ಹಾಗೂ 37ನೇ ಶ್ಲೋಕಗಳನ್ನು ಬೋಧಿಸಲಿದ್ದೇನೆ. ಓಂ ಶ್ರೀ ಪರಮಾತ್ಮನೇ ನಮಃ. श्रीमद्भगवद्गीता अथ एकादशोऽध्यायः विश्वरूपदर्शनयोगः। अर्जुन उवाच स्थाने ऋषिकेश तव प्रकीर्त्या जगत्प्रहृष्यत्यनुरज्यते च रक्षांसि भीतानि दिशो द्रवन्ति सर्वे नमस्यन्ति च सिद्धसङ्गाः। स्थाने हृषीकेश तव प्रकीर्त्या जगत्प्रहृष्यत्यनुरज्यते च रक्षांसि भीतानि दिशो द्रवन्ति सर्वे नमस्यन्ति च सिद्धसङ्गाः. ಅರ್ಜುನನು ಹೇಳಿದನು, ಹೇ ಅಂತರ್ಯಾಮಿಯೇ, ನಿನ್ನ ನಾಮ, ಗುಣ ಮತ್ತು ಪ್ರಭಾವದ ಕೀರ್ತನೆಯಿಂದ ಜಗತ್ತು ಅತಿ ಹರ್ಷಿತವಾಗುತ್ತಾ ಪ್ರೇಮ ವಿಹ್ವಲವಾಗುತ್ತಾ ಇದೆ. ಹಾಗೆಯೇ ಭಯಗೊಂಡ ರಾಕ್ಷಸರು 10 ದಿಕ್ಕುಗಳಲ್ಲಿಯೂ ಓಡಿ ಹೋಗುತ್ತಿದ್ದಾರೆ ಹಾಗೂ ಸಿದ್ಧರ ಸಮುದಾಯವೆಲ್ಲ ನಮಸ್ಕರಿಸುತ್ತಿದೆ. ಇದು ಯೋಗ್ಯವೇ ಆಗಿದೆ ಎಂಬುದು ಇದರ ಸಂಕ್ಷಿಪ್ತ ತಾತ್ಪರ್ಯ. ಈ ಶ್ಲೋಕವನ್ನು ಬಿಡಿಸಿ ಒಂದ್ಸಲ ಹೇಳ್ತೀನಿ. ತಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಗಾಃ. ಈಗ 37ನೇ ಶ್ಲೋಕ. ಕಸ್ಮಾಚ್ಚ ತೇನ ನಮೇರನ್ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತ್ರೇ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್. ಕಸ್ಮಾಚ್ಚ ತೇನ ನಮೇರನ್ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತ್ರೇ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ ತತ್ಪರಂ ಯತ್. ಕಸ್ಮಾಚ್ಚ ತೇನ ನಮೇರನ್ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತ್ರೇ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ ತತ್ಪರಂ ಯತ್. ಎಲೈ ಮಹಾತ್ಮನೇ, ಬ್ರಹ್ಮದೇವರಿಗೂ ಆದಿಕರ್ತನಾದ ಹಾಗೂ ಎಲ್ಲದರಲ್ಲಿ ಶ್ರೇಷ್ಠನಾದ ನಿನಗೆ ಇವರು ಹೇಗೆ ನಮಸ್ಕರಿಸದಿರುವರು? ಏಕೆಂದರೆ ಹೇ ಅನಂತ, ಹೇ ದೇವಾದಿದೇವನೇ, ಹೇ ಜಗನ್ನಿವಾಸನೇ, ಸತ್, ಅಸತ್ ಮತ್ತು ಅದಕ್ಕಿಂತ ಶ್ರೇಷ್ಠವಾದ ಅಕ್ಷರನು ಅರ್ಥಾತ್ ಸಚ್ಚಿದಾನಂದ ಘನ ಬ್ರಹ್ಮನು ನೀನೇ ಆಗಿದ್ದೀಯೇ ಎಂಬುದು ಇದರ ಸಂಕ್ಷಿಪ್ತ ತಾತ್ಪರ್ಯ. Now I will tell English meaning. ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯಾ ಜಗತ್ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಗಾಃ. ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯಾ ಜಗತ್ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧಸಂಗಾಃ. Arjuna said, Lord, well it is, the universe exults and is filled with love by chanting your names, virtues, and glory. Terrified Rakshasas are fleeing in all directions, and all the hearts of Siddhas are bowing to you. This is the meaning of 36th shloka. Now 37th shloka. तस्माच्च तेन स्मरेन् महात्मन् गरीयसे ब्रह्मणोऽप्यादिकर्त्रे अनन्तदेवेश जगन्निवास त्वमक्षरं सदसत्तत्परं यत्.
कस्माच्च ते न नमेरन् महात्मन् गरीयसे ब्रह्मणोऽप्याधिकर्त्रे अनन्त देवेश जगन्निवास त्वम् अक्षरं सदसत् तत्परं यत् कस्माच्च तेन न मेरन्महात्मन् गरीयसे ब्रह्मणोऽप्यादिकर्त्रे अनन्तदेवेश जगन्निवास त्वमक्षरं सदसत् तत्परं यत् O great soul, why should they not bow to you who are the progenitor of Brahma himself and the greatest of the great? O infinite, O Lord of celestials, O abode of the universe, you are that which is existent, that which is non-existence asat, and also that which is beyond both with the indestructible Brahma. This is the meaning of 37th shloka. All of you go through this video and learn the holy book Bhagavad Gita. धन्यवादाः. सर्वे जनाः सुखिनो भवन्तु. समस्त सन्मङ्गलानि भवन्तु.